ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿ ಸೂಪರಾಗಿದೆ ಈ ಡಿಸೈನ್. ನನಗೆ ತುಂಬಾ ಇಷ್ಟ ಆಯಿತು. ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರು ಕಾಂಬಿನೇಷನ್ ಇದಿರೋದು ತುಂಬಾ ನನಗೆ ಇಷ್ಟ ಆಯಿತು. ಚೆನ್ನಾಗಿದೆ ಇದು ಡಿಸೈನು. ಆಮೇಲೆ ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಜನ ಕೇಳ್ತಾಯಿದ್ರಿ ಯಾವ ಸ್ಯಾರಿ ಕೊಟ್ಟರೆ ಕಸ್ಟಮರು ಯಾವ ಥರ ಥ್ರೆಡ್ ಸೆಲೆಕ್ಷನ್ ಮಾಡೋದು ದಯವಿಟ್ಟು ಹೇಳ್ಕೊಡಿ ಅಂತ. ಈ ವಿಡಿಯೋ ಕೊನೆಯಲ್ಲಿ ನಾನು ಯಾವ ಥರ ಸೆಲೆಕ್ಟ್ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಸ್ಯಾರಿಗೆ ಯಾವ ಥರ ಥ್ರೆಡ್ನ ಸೆಲೆಕ್ಷನ್ ಮಾಡಬೇಕು ಅನ್ನೋದನ್ನ. ಈ ಡಿಸೈನ್ ಬಂದು ಕಸ್ಟಮರ್ ಏನು ಕಳಿಸಿರಲಿಲ್ಲ, ನಾನೇ ಮಾಡ್ತಾ ಇರೋದು ಇದನ್ನು. ಅವರು ನೀವೇ ಓನಾಗಿ ಏನಾದರೂ ಡಿಸೈನ್ ಹಾಕಿ ಅಂತ ಹೇಳಿದರು, ಅದಕ್ಕೆ ನಾನು ಓನಾಗಿ ಡಿಸೈನ್ನ ಹಾಕ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಯೆಲ್ಲೋ ಕಲರ್ ಸ್ಯಾರಿ ಮತ್ತು ಡಾರ್ಕ್ ಪರ್ಪಲ್ ಕಲರು ಬ್ಲೌಸು. ಅದು ಲೈಟ್ ಕಲರ್ ಕಾಣಿಸ್ತಾ ಇದೆ ಅಲ್ಲಿ, ಆದರೆ ಡಾರ್ಕ್ ಪರ್ಪಲ್ ಕಲರ್ ಇದೆ ಇದು. ಫ್ಲವರ್ ಫಸ್ಟು ನಾನು ಎಲ್ಲ ಟ್ರೇಸ್ ಮಾಡ್ಕೊಂಡಿದ್ದೀನಿ. ನಾನು ಟ್ರೇಸಿಂಗ್ ಆ್ಯಪ್ ಯೂಸ್ ಮಾಡೋದು ಯಾವ ಥರ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೀನಿ ಟ್ರೇಸಿಂಗ್ ಮಾಡೋ ಡಿಸೈನಲ್ಲಿ. ಮತ್ತು ಟ್ರೇಸಿಂಗ್ ಪೇಪರ್ ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಕ್ಲಾಸಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನಿಮಗೆಲ್ಲರಿಗೂ ಲಿಂಕ್ ಕಳಿಸಿದ್ದೆ, ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ಹುಡುಕ್ಬೇಕಾದ್ರೆ ಪಿಂಟ್ರೆಸ್ಟ್ ಆ್ಯಪಲ್ಲಿ ನನಗೆ ಈ ಡಿಸೈನ್ ಸಿಕ್ತು. ಈ ಡಿಸೈನ್ ತುಂಬ ಚೆನ್ನಾಗಿದೆ ಅಲ್ವಾ, ಇರಲಿ ಅಂತ ಸ್ಕ್ರೀನ್ಶಾಟ್ ಹೊಡೆ ಇಟ್ಕೊಂಡಿದ್ದೆ. ಅದನ್ನು ಈ ಬ್ಲೌಸ್ ಮೇಲೆ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಫಸ್ಟು ನಾನೇನು ಮಾಡಿದೆ, ಎಲ್ಲ ಡಿಸೈನು ಫ್ಲವರ್ನ ಟ್ರೇಸ್ ಮಾಡ್ಕೊಂಡ್ಮೇಲೆ ಫಸ್ಟ್ ಏನು ಮಾಡಿದೆ, ಯೆಲ್ಲೋ ಕಲರ್ ಸ್ಯಾರಿ ಇದೆಯಲ್ವಾ, ಫ್ಲವರ್ನ ಫಸ್ಟು ಯೆಲ್ಲೋ ಕಲರಲ್ಲಿ ಫಿಲ್ಲಿಂಗ್ ಮಾಡಿಬಿಡೋಣ. ಯೆಲ್ಲೋ ಕಲರಲ್ಲಿ ಫಸ್ಟು ಫ್ಲವರ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಯೆಲ್ಲೋ ಕಲರಲ್ಲಿ ಫಿಲ್ಲಿಂಗ್ ಮಾಡಿಕೊಂಡೆ. ಮತ್ತು ಸ್ಮಾಲ್ ಬುಟ್ಟ ಫ್ಲವರ್ಸು ಕೂಡ ಈ ಎಂಬ್ರಾಯ್ಡ್ರಿಲಿ ಇತ್ತು. ಆ ಸ್ಮಾಲ್ ಬುಟ್ಟ ಡಿಸೈನ್ಸ್ನು ಕೂಡ ಯೆಲ್ಲೋ ಕಲರ್ ಥ್ರೆಡ್ಡಲ್ಲೇ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಫಿಲ್ ಮಾಡಿದ್ದೀನಿ. ಮತ್ತು ಇದು ಬಂದು ಡಾರ್ಕ್ ಪರ್ಪಲ್ ಕಲರ್ ಇತ್ತಲ್ವಾ ಇದು ಬ್ಲೌಸು, ಆ ಡಾರ್ಕ್ ಪರ್ಪಲ್ ಕಲರಿಂದನೇ ಇನ್ನೂ ಕೆಲವೊಂದು ಫ್ಲವರ್ ಸ್ಮಾಲ್ ಬುಟ್ಟ ಫ್ಲವರ್ಸ್ ಇದೆ, ಅದನ್ನು ಫಿಲ್ ಮಾಡಿದ್ದೀನಿ. ಮತ್ತು ಇದು ಗೋಲ್ಡ್ ಕಲರ್ ಜರಿ ಇತ್ತು, ಅಂದರೆ ಗೋಲ್ಡ್ ಕಲರ್ ಜರಿಯಲ್ಲಿ ಲೀಫ್ ಎಲ್ಲ ಫಿಲ್ಲಿಂಗ್ ಇತ್ತು. ಅದಕ್ಕೆ ನಾನು ಗೋಲ್ಡ್ ಕಲರ್ ಜರಿನ ಯೂಸ್ ಮಾಡಿದೆ ಇದಕ್ಕೆ ಲೀಫ್ ಫಿಲ್ಲಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಗೋಲ್ಡ್ ಕಲರ್ ಜರಿ ಥ್ರೆಡ್ನ ನಾನು ಯೂಸ್ ಮಾಡಿದ್ದೀನಿ. ಕೆಳಗಡೆ ನಾನು ಕ್ಯಾನ್ವಾಸ್ ಪೇಪರ್ ಹಾಕ್ಕೊಂಡಿದ್ದೀನಿ, ಇದಕ್ಕೆ ರಿಮೂವಲ್ ಕ್ಯಾನ್ವಾಸ್ ಪೇಪರ್ನ ನಾನು ಹಾಕ್ಕೊಂಡಿದ್ದೀನಿ. ಭಾನುವಾರ ನಾನು ಲೈವ್ಗೆ ಬರ್ತಾಯಿದ್ದೀನಿ, ತುಂಬ ಜನಕ್ಕೆ ನಾನು ಹೇಳಬೇಕು. ಭಾನುವಾರ ಲೈವ್ಗೆ ಬರ್ತಾಯಿದ್ದೀನಿ. ಸಾಯಂಕಾಲ 4 ಗಂಟೆ ಮೇಲೆ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸಾಯಂಕಾಲ 4 ಗಂಟೆ ಮೇಲೆ ನಾನು ಲೈವ್ ಬಂದರೆ ನಿಮಗೆ ಬೇಸಿಕ್ ಪೂರ್ತಿ ಏನೇನು ಡೀಟೇಲ್ಸ್ ಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಟೆನ್ಷನ್ ಯಾವ ಥರ ಯೂಸ್ ಮಾಡೋದು, ಮತ್ತು ಕೆಳಗಡೆ ಲಿವರ್ ಅಡ್ಜಸ್ಟ್ಮೆಂಟ್ ಯಾವ ಥರ ಮಾಡ್ಕೊಳ್ಳೋದು, ಮತ್ತು ಮಿಷಿನ್ ಆಪ್ರೇಟ್ ಮಾಡೋದು ಯಾವ ರೀತಿ, ಮತ್ತು ಇದು ಸರ್ವೋ ಮೋಟ್ರಲ್ಲಿ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಯಾವ ರೀತಿ, ಆಫ್ಲೈನ್ ಕ್ಲಾಸಲ್ಲಿ ಯಾವ ಥರ ಹೇಳ್ಕೊಡ್ತಾರೋ ಅದನ್ನೇ ಆನ್ಲೈನಲ್ಲಿ ಲೈವ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನಾನು ನಿಮಗೆ ಮತ್ತು ಟೆನ್ಷನ್ ಲೂಸ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ, ಟೈಟ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತು ದಾರ ಪದೇ ಯಾಕೆ ಕಟ್ಟಾಗುತ್ತೆ. ಮತ್ತು ಇವಾಗ ತುಂಬ ಜನ ಮೇಡಮ್ ನನಗೆ ಆ ಟೆನ್ಷನು ಮತ್ತು ಲಿವರಿಂದ ತುಂಬ ತಲೆ ಕೆಟ್ಟೋಗ್ಬಿಟ್ಟು ಮಿಷಿನ್ನ ಏನೇನೋ ಹಾಳು ಮಾಡ್ಕೊಬಿಟ್ಟಿದ್ದೀನಿ ಮೇಡಮ್ ಅಂತ ತುಂಬ ಜನ ನಮ್ಮ ಗ್ರೂಪಲ್ಲಿ ನಮ್ಮ ಸ್ಟೂಡೆಂಟ್ಸ್ ಆಗ್ತಾಯಿದ್ದಾರೆ. ಅದರಲ್ಲಿ ಏನೂ ತೊಂದರೆ ಇರೋಲ್ಲ. ನಾನು ಅದೇನಿದೆ ಟ್ರಿಕ್ಸು ಅದನ್ನು ನಾನು ಲೈವ್ ವಿಡಿಯೋದಲ್ಲಿ ಹೇಳ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ದಯವಿಟ್ಟು ನಾನು ಏನೇನು ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನೋ ಕ್ಲಾಸ್ ಲಿಂಕ್ ಕಳಿಸಿದ್ದೀನಲ್ವ, ಆ ಲಿಂಕ್ನ ಓಪನ್ ಮಾಡಿ ನಾನು ಏನು ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನೋ ಅದನ್ನು ನೀವು ಕಲೀರಿ. ಆರಾಮ್ಸೆ ನೀವು ಏನು ಬ್ಲೌಸ್ ಮೇಲೆ ಡಿಸೈನ್ಸ್ನ ಹಾಕ್ಬೋದು. ಯಾಕಂದರೆ ಅದರಲ್ಲಿ ತುಂಬ ಟ್ರಿಕ್ಸ್ ಹೇಳಿರ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಅಂದರೆ ಡ್ರಾಯಿಂಗ್ ಮಾಡ್ಬೋದು, ಎಂಬ್ರಾಯ್ಡ್ರಿ ಮಾಡ್ಬೋದು, ಮಿಷಿನಲ್ಲಿ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಂಬ್ರಾಯ್ಡ್ರಿ ಮತ್ತು ಡ್ರಾಯಿಂಗ್ ಅದೆಲ್ಲ ಮಾಡ್ಬೋದು ಸಿಲ್ಕ್ ಥ್ರೆಡಲ್ಲಿ ಅಂತ ಅಂದ್ಬಿಟ್ಟು ನೀವೇನು ಮಾಡ್ತಾ ಇರ್ತೀರ, ಇಷ್ಟ ಬಂದಂಗೆ ಎಂಬ್ರಾಯ್ಡ್ರಿ ಮಾಡ್ತಾ ಹೋಗ್ತೀರ. ಆದರೆ ಫಿನಿಶಿಂಗ್ ಅನ್ನೋದು ಬರಲ್ಲ. ಫಿನಿಶಿಂಗ್ ಅನ್ನೋದು ಬರದೇ ಇರಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಆವಾಗ ನಾವು ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿರ್ತೀವೋ ಅದನ್ನ ನೀವು ಫಾಲೋ ಅಪ್ ಮಾಡಬೇಕು. ಆ ಫಿನಿಶಿಂಗ್ ಬರಬೇಕಂದ್ರೆ ಎಲ್ಲರೂ ಎಂಬ್ರಾಯ್ಡ್ರಿ ಮಾಡ್ತಾಯಿರ್ತಾರೆ, 2 ವರ್ಷ 1 ವರ್ಷ 3 ವರ್ಷದಿಂದ ಎಂಬ್ರಾಯ್ಡ್ರಿ ಮಾಡ್ತಾಯಿರ್ತಾರೆ. ಬಟ್ ಬ್ಲೌಸ್ಗೆ ಒಂದು ಅಟ್ರಾಕ್ಷನ್ ಲುಕ್ ಅನ್ನೋದು ಬರೋಲ್ಲ. ನಮ್ಮಲ್ಲಿ 14 ಕ್ಲಾಸ್ನ ನಾವು ಮಾಡಿದ್ದೀವಿ. 14 ಕ್ಲಾಸು, ಇನ್ನೂ 15ನೇ ಕ್ಲಾಸ್ ರನ್ನಿಂಗ್ ಇನ್ನೂ ಬರುತ್ತೆ. ಒಂದು 50 ಕ್ಲಾಸಸ್ ನಡೆಯುತ್ತೆ. 15ನೇ ಕ್ಲಾಸ್ನ ರನ್ನಿಂಗ್ ಮಾಡಬೇಕು. ಬಟ್ ಇವಾಗ ಬ್ಲೌಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. 14 ಕ್ಲಾಸ್ ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. 14 ಕ್ಲಾಸ್ನ ನೀವು ಫುಲ್ ಡೀಟೇಲಾಗಿ ನೋಡಿದ್ರಿಂದ ಒಂದು ಫಿನಿಶಿಂಗ್ ಲುಕ್ ಅನ್ನೋದು ಬ್ಲೌಸ್ಗೆ ನಿಮಗೆ ಆಟೋಮೆಟಿಕ್ಕಾಗಿ ಬೇಸಿಕ್ ಲೆವೆಲ್ ಬಂದುಬಿಡುತ್ತೆ. ಯಾಕಂದರೆ ನಾವು ಟ್ರಿಕ್ಸು ಮತ್ತು ಟಿಪ್ಸ್ ಎಲ್ಲ ನಾವು ಆ ವಿಡಿಯೋದಲ್ಲಿ ಹೇಳಿರ್ತೀವಿ. ಆ ಟಿಪ್ಸು ಮತ್ತು ಟ್ರಿಕ್ಸು ನಿಮಗೆ ತಲೆ ಒಳಗಡೆ ಹೋದಾಗ ನೀವು ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ನಾವು ಹೇಳಿದಾಗ ಅದನ್ನ ಆಟೋಮೆಟಿಕ್ಕಾಗಿ ಚೇಂಜಸ್ ಮಾಡ್ಕೋತೀರಾ. ಎಂಬ್ರಾಯ್ಡ್ರಿ ಅನ್ನೋದು ಎಲ್ಲರೂ ಮಾಡ್ತಾರೆ, ಬಟ್ ಫಿನಿಶಿಂಗ್ ಅನ್ನೋದು ಬರೋಲ್ಲ. ಫಿನಿಶಿಂಗ್ ಅನ್ನೋದು ಕಲಿಬೇಕು ಅಂತಂದರೆ 14 ಕ್ಲಾಸ್ನ ದಯವಿಟ್ಟು ನಾವು ಏನು ಹೇಳ್ಕೊಟ್ಟಿರ್ತೀವೋ ಅದನ್ನ ಕೊನೆವರೆಗೂ ನೋಡಿ, ಕೊನೆವರೆಗೂ ಕಲೀರಿ. ಕೊನೆವರೆಗೂ ಏನು ಹೇಳ್ಕೊಟ್ಟಿರ್ತೀವೋ ಅದನ್ನೆಲ್ಲ ಫುಲ್ಲು ಕಲಿಬೇಕು. ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ನೋಡಿ, ನಾನು ಫ್ಲವರ್ನ ಎಷ್ಟು ನೀಟಾಗೆ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಅಂತ ಎಲ್ಲಿ ಹೆಚ್ಚು ಕಮ್ಮಿ ಬಂದಿಲ್ಲ. ಬಟ್ ಈ ಕಡೆ ನಾನು ನೋಡಿ ಯಾವುದು ಏರುಪೇರು ಬಂದಿಲ್ಲ. ಅದು ಏರುಪೇರು ಬಂದಿರೋದು ಸ್ವಲ್ಪ ಅದನ್ನ ಏನು ಮಾಡ್ತೀನಿ, ಜರಿ ಥ್ರೆಡಲ್ಲಿ ನಾನು ಮೇಲ್ಗಡೆ
ಕವರಿಂಗ್ ಕೊಡ್ತೀನಿ ಥ್ರೆಡ್ನ, ಅದನ್ನ ಏನು ಮಾಡ್ತೀನಿ ಸ್ವಲ್ಪ ಕವರ್ ಮಾಡ್ಕೋತೀನಿ. ಬಟ್ ನಂದು ಜಾಸ್ತಿ ಏರುಪೇರು ಬಂದಿಲ್ಲ. ಅದು ಸ್ವಲ್ಪ ಎಳಿಬೇಕಾದ್ರೆ ಒಂಚೂರು ನೂಲಷ್ಟು ಪಕ್ಕಕ್ಕೆ ಹೋಗ್ಬೋದು. ಬಟ್ ಅದನ್ನ ನಾವು ಜರಿ ಥ್ರೆಡಲ್ಲಿ ಕವರ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಜರಿ ಥ್ರೆಡಲ್ಲಿ ನಾನು ಕವರ್ ಮಾಡ್ತೀನಿ. ಮತ್ತು ಯಾರ್ಯಾರು ನಮ್ಮ ಸ್ಟೂಡೆಂಟ್ಸು ಕಲಿತಾ ಇದ್ದೀರಾ, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ, ಬ್ಲೌಸ್ ಮೇಲೆಲ್ಲ ಟ್ರೈ ಮಾಡ್ತಾಯಿದ್ದೀರಾ, ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಬಟ್ ನಾವು ಬೇರೆಯವರು ಮಾಡ್ತಾರೆ ಎಂಬ್ರಾಯ್ಡ್ರಿ ಡಿಸೈನ್ ನೋಡ್ಬಿಟ್ಟು ನಾವ್ಯಾಕೆ ಬ್ಲೌಸ್ ಮೇಲೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಬೇಸಿಕ್ ಲೆವೆಲಲ್ಲಿ ಇದ್ದಾಗೆ ಹೋಗಿ ಬ್ಲೌಸ್ ಮೇಲೆ ಟ್ರೈ ಮಾಡ್ತೀರಾ. ಬ್ಲೌಸ್ ಮೇಲೆ ನೀಟ್ ಫಿನಿಶಿಂಗ್ ಬರಲ್ಲ. ಒಂದಲ್ಲ ಒಂದಿನ ನೀವು ನೀಟ್ ಫಿನಿಶಿಂಗ್ ಕಲಿತಾದ್ಮೇಲೆ ಆ ಬ್ಲೌಸ್ನ ತೊಗೊಂಡು ನೋಡಿದಾಗ ನಿಮಗೆ ಅಸಹ್ಯ ಅನ್ತಿರುತ್ತೆ. ಯಾಕಂದರೆ ಅದು ಬ್ಲೌಸ್ ಫಿನಿಶಿಂಗ್ ಇರಲ್ಲ. ಬಟ್ ನೀವೇನು ಮಾಡ್ತೀರಾ, ಆ ಥರ ನಿಮಗೆ ಏನೋ ನಾನು ಕಲಿಬೇಕು ಅನ್ನೋ ಉತ್ಸಾಹ, ಆ ಕಲಿಬೇಕು ಅನ್ನೋ ಉತ್ಸಾಹನ ಕ್ಲಾಸ್ ನಾವು ಏನು ಹೇಳ್ಕೊಟ್ಟಿರ್ತೀವೋ ಆ ಕ್ಲಾಸ್ ಮೇಲೆ ನೀವು ತೋರಿಸಿದಾಗ ಏನಾಗುತ್ತೆ, ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಕ್ಲಾಸ್ನ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 14 ಕ್ಲಾಸ್ದು ಲಿಂಕ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿ 14 ಕ್ಲಾಸು ಬರುತ್ತೆ. ಮತ್ತು ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇರೋ ನಂಬರ್ಗೆ ನೀವೇನು ಮಾಡಿ ಅಂದರೆ ವಾಟ್ಸಪ್ ಮಾಡಿ, ನೀವು ಪ್ರಾಕ್ಟೀಸ್ ಮಾಡಿರೋದನ್ನ ನಿಮ್ಮನ್ನ ಗ್ರೂಪ್ಗೆ ಜಾಯ್ನ್ ಮಾಡ್ತೀನಿ, ನಮ್ಮ ಸ್ಟೂಡೆಂಟ್ಸ್ ಯಾರು ಕಲಿತಿದ್ದಾರೋ ಅವ್ರ ಜೊತೆ. ಮತ್ತು ಲೈವ್ ಬರಬೇಕು ಅಂತ ಅಂದರೂ ಅಷ್ಟೇ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇರೋವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರಿ ಅಂತಂದರೆ ನಾವು ಲೈವ್ದು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಆವಾಗ ನೀವು ಆಟೋಮೆಟಿಕ್ಕಾಗಿ ನೀವು ನಮ್ಮ ಜೊತೆಗೆ ಲೈವ್ಗೆ ಜಾಯ್ನ್ ಆಗ್ಬೋದು. ಮತ್ತು ನೀವು ಲೈವಲ್ಲಿ ನಿಮ್ಗೇನೇ ಡೌಟ್ಸ್ ಇದ್ದರೂ ಕೇಳಿದ್ರು ನಾವು ಕ್ಲಾರಿಫೈ ಮಾಡ್ತೀವಿ, ಓಕೆನಾ. ನೀವು ಏನಂದರೆ ಎಂಬ್ರಾಯ್ಡ್ರಿ ಮಾಡ್ತಾ ಇರ್ತೀರ, ಬಟ್ ತುಂಬ ತೊಂದರೆ ಆಗ್ತಾ ಇರುತ್ತೆ. ಬಾಬಿನ್ ಕೇಸಲ್ಲಿ ದಾರ ಮೇಲ್ಗಡೆ ಬರ್ತಾ ಇರುತ್ತೆ, ಬಾಬಿನ್ ಕೇಸಲ್ಲಿರೋ ದಾರ ಮೇಲ್ಗಡೆ ಬರ್ತಾ ಇರುತ್ತೆ. ಇಲ್ಲ ಬಾಬಿನ್ ಕೇಸಲ್ಲಿರೋ ದಾರ ಮೇಲ್ಗಡೆ ಬರ್ತಾ ಇದೆ, ಸ್ವಲ್ಪ ಟೆನ್ಷನ್ನ ಲೂಸ್ ಮಾಡೋಣ ಅಂತ ಹೋದರೆ ಮೇಲ್ಗಡೆ ಇರೋ ದಾರ ಲೂಸ್ ಬರ್ತಾ ಇರುತ್ತೆ. ಆವಾಗ ಏನು ಮಾಡೋದು ಅಂತ ಅದೆಲ್ಲ ತಿಳಿಸ್ಕೊಡ್ತೀನಿ. ನೀವು ಲೈವ್ ವಿಡಿಯೋಗೆ ಬರಬೇಕು. ಭಾನುವಾರ ಸಾಯಂಕಾಲ 4 ಗಂಟೆಗೆ ನಾವು ಲೈವ್ ವಿಡಿಯೋ ಬರ್ತಾಯಿದ್ದೀನಿ. ಭಾನುವಾರ ಸಾಯಂಕಾಲ 4 ಗಂಟೆಗೆ ನೀವು ಲೈವ್ ವಿಡಿಯೋಗೆ ಬಂದರೆ ನೀವೇನೇ ಡೌಟ್ಸ್ ಇದ್ದರೂ ಅದರಲ್ಲಿ ಕೇಳಿದರೆ ಒಬ್ಬೊಬ್ಬರಾಗೆ ಕೇಳ್ತಾ ಬನ್ನಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಯಾಕಂದರೆ ನಾನು ಎಲ್ಲರೂ ಕಲಿಬೇಕನ್ನೋ ಉತ್ಸಾಹದಿಂದನೇ ನಾನು ವೀಡಿಯೋಸ್ನ ಹೇಳ್ಕೊಡ್ತಾ ಇರೋದು. ಮತ್ತು ನಾನು ಈ ಡಿಸೈನಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಪಿಕಾಕ್ನ ಮಧ್ಯೆ 2 ಪಿಕಾಕ್ನ ಕೊಟ್ಟಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂತು, ನಂಗೆ ತುಂಬಾ ಇಷ್ಟ ಆಯಿತು. ಆ ಪಿಕಾಕ್ನ ನಾನೇನು ಮಾಡಿದೆ ಅಂದರೆ ಡಾರ್ಕ್ ಪರ್ಪಲ್ ಕಲರಲ್ಲಿ ನಾನು ಅದನ್ನ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಮತ್ತು ಫ್ಲವರ್ನೂ ಅಷ್ಟೇ, ನಾನು ಫ್ಲವರ್ನ ಸೈಡಲ್ಲಿ ಒಂದು ಬುಟ್ಟ ಫ್ಲವರ್ ಇತ್ತು, ಆ ಫ್ಲವರ್ನ ನಾನು ಡಾರ್ಕ್ ಪರ್ಪಲ್ ಕಲರಲ್ಲಿ ಕೊಡ್ತಾಯಿದ್ದೀನಿ. ಅದು ತುಂಬ ಹೆವಿ ಲುಕ್ ಬರುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಮತ್ತು ನಾನು ನೋಡಿ ಅದು ಫ್ಲವರ್ಗೂ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೀವು ಆ ವಿಡಿಯೋದಲ್ಲಿ ಗಮನಿಸಿ. ಫಸ್ಟು ನಾನು ಏನು ಮಾಡ್ತೀನಿ ಗೊತ್ತಾ, ಫಸ್ಟು ನಾನು ಹೈಲೈಟ್ ಲುಕ್ ಯಾವ್ದು ಕೊಡಬೇಕು ಬ್ಲೌಸ್ಗೆ ಅಂತ ಫಸ್ಟು ಡಿಸೈಡ್ ಮಾಡ್ಕೋತೀನಿ. ಫಸ್ಟು ನಾನು ಫ್ಲವರ್ನ ಹೈಲೈಟ್ ಲುಕ್ ಕೊಡಬೇಕು. ಯಾಕೆ ಗೊತ್ತಾ, ಫ್ಲವರ್ ಫಿಲ್ಲಿಂಗ್ ಮಾಡೋದು ತುಂಬ ಕಷ್ಟ. ಲೀಫ್ನ ಬೇಕಾದ್ರೆ ಒಂದು ಫ್ಲವರ್ ಡಿಸೈನಲ್ಲಿ 2 ಲೀಫ್ ಕಮ್ಮಿ ಇದ್ದರೂ ನಡೆಯುತ್ತೆ, ಅದೊಂದು ಅಟ್ರಾಕ್ಷನ್ ಲುಕ್ ಬರುತ್ತೆ, ಏನು ತೊಂದರೆ ಆಗೋಲ್ಲ. ಇನ್ನೊಂದು ಫ್ಲವರಲ್ಲಿ 2 ಲೀಫ್ ಡಿಸೈನ್ ಜಾಸ್ತಿ ಇದ್ದರೂ ನಡೆಯುತ್ತೆ. ಫಸ್ಟೇ ನಾವು ಲೀಫ್ ಫಿಲ್ಲಿಂಗ್ ಮಾಡ್ಕೊಂಡ್ವಿ ಅಂತಂದರೆ ಏನಾಗುತ್ತೆ ಅಂತಂದರೆ ಫ್ಲವರ್ನ ಫಿಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಫ್ಲವರ್ ವೇರಿಯೇಷನ್ ಬರುತ್ತೆ. ಫ್ಲವರು ಎಲ್ಲ ಒಂದೇ ನೀಟಾಗಿ ಒಂದೇ ಸಮ ಬರಲ್ಲ. ಒಂದು ಫ್ಲವರ್ ಬಂದಿರೋ ಥರನೇ ಎಲ್ಲ ಫ್ಲವರು ಬರಲ್ಲ. ಅದಕ್ಕೆ ಏನು ಮಾಡಬೇಕು, ಫಸ್ಟು ನಾವು ಹೈಲೈಟ್ ಲುಕ್ ಇರೋದು ಅದನ್ನು ಫಸ್ಟು ನಾವು ಡ್ರಾ ಮಾಡ್ಕೋಬೇಕು. ಫಸ್ಟ್ ಇವಾಗ ಯೆಲ್ಲೋ ಕಲರು ಸ್ಯಾರಿ ಇದೆ, ಯೆಲ್ಲೋ ಕಲರ್ ಸ್ಯಾರಿ ಇದೆ ಅಂದರೆ ಯೆಲ್ಲೋ ಕಲರ್ ಫ್ಲವರ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಯೆಲ್ಲೋ ಕಲರ್ ಫ್ಲವರ್ನ ನಾವು ಹೈಲೈಟ್ ಮಾಡಬೇಕಂದ್ರೆ ಅದು ನೀಟಾಗಿ ಶೇಪ್ ಇದ್ದರೆ ಮಾತ್ರ ಅದು ಹೈಲೈಟ್ ಆಗೋದು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಯೆಲ್ಲೋ ಕಲರ್ ಫ್ಲವರ್ನ ಫಸ್ಟು ಎಲ್ಲ ಯೆಲ್ಲೋ ಕಲರ್, ಇವಾಗ ಯೆಲ್ಲೋ ಕಲರಲ್ಲಿ ಏನೇನು ಡಿಸೈನ್ ಇದೆ ಅದನ್ನೆಲ್ಲ ಫುಲ್ಲು ಮಾಡ್ಕೊಬಿಟ್ಟೆ. ಸ್ಮಾಲ್ ಬುಟ್ಟ ಡಿಸೈನು, ಸ್ಮಾಲ್ ಬುಟ್ಟ ಫ್ಲವರು ಕೂಡ ಯೆಲ್ಲೋ ಕಲರಲ್ಲಿ ಇಟ್ಟಿದ್ದೀನಿ. ಬಿಗ್ ಫ್ಲವರ್ ಕೂಡ ಯೆಲ್ಲೋ ಕಲರಲ್ಲಿ ಇಟ್ಟಿದ್ದೀನಿ. ಸ್ಮಾಲ್ ಬುಟ್ಟ ಫ್ಲವರು ಮತ್ತು ಬಿಗ್ ಫ್ಲವರ್ ಎರಡೂ ಯೆಲ್ಲೋ ಕಲರಲ್ಲಿ ಇಟ್ಟಿರೋದ್ರಿಂದ ಫಸ್ಟ್ ಯೆಲ್ಲೋ ಕಲರ್ದು ಏನೇನಿದೆ ಅದೆಲ್ಲ ಫಿನಿಶಿಂಗ್ ಮುಗಿಸ್ಕೊಂಡೆ. ನೆಕ್ಸ್ಟು ಡಾರ್ಕ್ ಪರ್ಪಲ್ ಕಲರ್ದಲ್ಲಿ ಫಿಲ್ಲಿಂಗ್ ಮಾಡಬೇಕು. ಆ ಡಾರ್ಕ್ ಪರ್ಪಲ್ ಕಲರಲ್ಲಿ ಮಧ್ಯ ಪಿಕಾಕ್ ಬಾಡಿ, 2 ಪಿಕಾಕ್ ಬಾಡಿ ಕೂಡ ಡಾರ್ಕ್ ಪರ್ಪಲ್ ಕಲರ್ ಇದೆ. ಆ 2 ಪಿಕಾಕ್ ಬಾಡಿನ 2 ಡಾರ್ಕ್ ಪರ್ಪಲ್ ಕಲರ್ ಫಿಲ್ ಮಾಡಿಬಿಟ್ಟು ಸ್ಮಾಲ್ ಬುಟ್ಟ ಫ್ಲವರ್ ಸೈಡಲ್ಲಿ ಈ ಕಡೆ ಸೈಡು ನೆಕ್ ಸೈಡು ಅದು ಕೂಡ ಪರ್ಪಲ್ ಕಲರಲ್ಲಿ ಇಟ್ಟಿದ್ದೀನಿ. ಅದನ್ನು ಕೂಡ ಪರ್ಪಲ್ ಕಲರ್ ಫಿಲ್ಲಿಂಗ್ ಮಾಡಿಕೊಂಡೆ. ಮತ್ತು ಫ್ಲವರ್ ಫುಲ್ಲು ಕವರಿಂಗ್ನ ನಾನು ಪರ್ಪಲ್ ಕಲರಲ್ಲೇ ಕೊಡ್ತಾಯಿದ್ದೀನಿ. ಫುಲ್ಲು ಕವರಿಂಗ್ ಎಲ್ಲ ಪರ್ಪಲ್ ಕಲರೇ ಕೊಡ್ತಾಯಿದ್ದೀನಿ. ಮತ್ತು ಸ್ಮಾಲ್ ಬುಟ್ಟ ಫ್ಲವರ್ನು ಕೂಡ ಪರ್ಪಲ್ ಕಲರ್ ಥ್ರೆಡಲ್ಲಿ ಏನೇನು ಕೆಲಸ ಇದೆಯೋ ಅಂದರೆ ಏನೇನು ಎಂಬ್ರಾಯ್ಡ್ರಿ ಮಾಡಿದ್ದಾರೋ ಅದನ್ನೆಲ್ಲ ಮಾಡುವಂಥದ್ದನ್ನೆಲ್ಲ ಫುಲ್ಲು ಕವರ್ ಮಾಡ್ಕೊತಿದ್ದೀನಿ. ಗೊತ್ತಾ, ಪದೇ ಒಂದು ಸರಿ ಬುಟ್ಟ ಫ್ಲವರ್ನ ಫಿಲ್ಲಿಂಗ್ ಮಾಡೋಕ್ಕೆ ಒಂದು ಸರಿ, ತಿರ್ಬಾ ಅದು ಫ್ಲವರ್ನ ಫುಲ್ಲು ಕವರಿಂಗ್ ಮಾಡೋಕ್ಕೆ ಅದಕ್ಕೆ ಒಂದು ಸರಿ, ಅದಕ್ಕೆಲ್ಲ ನಾವು ಪರ್ಪಲ್ ಕಲರ್ ಥ್ರೆಡ್ನ ಒಂದೊಂದು ಸರಿಗೆ ಒಂದೊಂದು ಹಾಕೋತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಟೈಮ್ ಸೇವ್ ಆಗೋಲ್ಲ ನಮಗೆ. ಅದಕ್ಕೆ ಒಂದು ಕಲರ್ ಥ್ರೆಡಲ್ಲಿ ಏನೇನು ಆ ಇಮೇಜಲ್ಲಿ ಫಿಲ್ಲಿಂಗ್ ಇದೆಯೋ ಅದನ್ನೆಲ್ಲ ಫಸ್ಟು ಒಂದು ಸರಿ ಫಿನಿಷ್ ಮಾಡ್ಕೊಡ್ಬೇಕು. ನೆಕ್ಸ್ಟ್ ಇನ್ನೊಂದು ಕಲರಲ್ಲಿ ಏನೇನು ಫಿನಿಶಿಂಗ್ ಇದೆಯೋ ಅದನ್ನೆಲ್ಲ ಫುಲ್ಲು ಕವರ್ ಮಾಡ್ಕೊಡ್ಬೇಕು.
ಆವಾಗ ಏನಾಗುತ್ತೆ, ಅದು ನೀಟಾಗಿ ಅನ್ನೋದು ಒಂದು ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಮತ್ತು ನಾವು ಥ್ರೆಡ್ನ ಟ್ರಿಮ್ ಮಾಡೋಕ್ಕೂ ಸರೋಗುತ್ತೆ. ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನೆಲ್ಲ ಟ್ರಿಮ್ ಮಾಡೋಕ್ಕೂ ಸರೋಗುತ್ತೆ. ಆವಾಗ ನಾವು ಈಸಿಯಾಗಿ ಟ್ರಿಮ್ ಕೂಡ ಮಾಡ್ಬೋದು. ನೋಡಿ ನಾನಲ್ಲಿ ಏನಪ್ಪ, ಆಮೇಲೆ ಕೆಳಗಡೆ ನಾವು ಸ್ಮಾಲ್ ಲೀಫ್ ಡಿಸೈನ್ನ ಕೊಡ್ತಾಯಿದ್ದೀನಿ. ರೌಂಡ್ ಲೀಫ್ನ ಕೊಡ್ತಾಯಿದ್ದೀನಿ. ಅದು ಕೆಳಗಡೆಯಿಂದ ಹಿಂಗೆ ಬಾಕೊಂಡಿರೋ ಥರ, ಬಾಳೆಗೊನೆ ಬಾಕೊಂಡಿರುತ್ತಲ್ಲ ಆ ಥರ ಬಾಕೊಂಡಿರೋ ಥರ ನಾನು ಸ್ಮಾಲ್ ಲೀಫ್ ಡಿಸೈನ್ನ ಕೂಡ ಫ್ಲವರ್ಗೆ ಕೊಡ್ತಾಯಿದ್ದೀನಿ. ಆ ಸ್ಮಾಲ್ ಲೀಫ್ನು ಕೂಡ ನಾನು ಡಾರ್ಕ್ ಪರ್ಪಲ್ ಕಲರಲ್ಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ, ಬ್ಲೌಸ್ ಬಂದು ಪರ್ಪಲ್ ಕಲರ್ ಇದೆ, ಮತ್ತು ಇದು ಬಾರ್ಡರ್ ಬಂದು ಗೋಲ್ಡ್ ಜೆರಿ ಕಲರಲ್ಲಿದೆ. ನಾನು ಈ 3 ಕಲರಲ್ಲೇ ನಾನು ಮಾಡ್ತಾ ಇರೋದು ಈ ಬ್ಲೌಸ್ ಡಿಸೈನ್. ಯಾಕಂದರೆ ನಾವು ಬ್ಲೌಸ್ ಏನು ಈ ಕಲರ್ ಇದೆಯೋ ಆ ಕಲರಲ್ಲೇ ವರ್ಕ್ ಹಾಕಿದ್ರೇ ಅದು ಚೆನ್ನಾಗಿ ಕಾಣೋದು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾವು ಫಸ್ಟು ಅದೇನು ಕಲರಲ್ಲಿ ನಾವು ಮಾಡಿರ್ತೀವೋ ಏನು ಕಲರ್ ಇರುತ್ತೋ ಸ್ಯಾರಿ, ಬ್ಲೌಸು ಮತ್ತು ಬಾರ್ಡ್ರು, ಆ ಕಲರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು ಡಾರ್ಕ್ ಪರ್ಪಲ್ ಕಲರಲ್ಲಿ ನಾನು ಕವರಿಂಗ್ ಮಾಡಿದೆ. ಮತ್ತು ಫೋನ್ ಆನ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಲೀಫ್ನ ಫಿಲ್ಲಿಂಗ್ ಮಾಡ್ತಾ ಹೊರಟೋಗ್ಬಿಟ್ಟೆ. ಒಂದು ಫ್ಲವರ್ ಫಿಲ್ಲಿಂಗ್ ಮುಗ್ದೋಗ್ಬಿಟ್ಟಿತ್ತು, ಸಾರಿ. ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ನ ಹಾಕೊಂಡಿದ್ದೀನಿ. ನೋಡಿ ಲೀಫ್ ಎಲ್ಲ ಫುಲ್ಲು ಎಲ್ಲೆಲ್ಲಿ ಲೀಫ್ ಇದೆಯೋ ಅದಕ್ಕೆಲ್ಲ ಕವರಿಂಗ್ ಅಂತ ಕೊಡ್ತಾಯಿದ್ದೀನಿ. ಮತ್ತು ಸ್ಮಾಲ್ ಬುಟ್ಟ ಫ್ಲವರ್ನ ಡಾರ್ಕ್ ಪರ್ಪಲ್ ಕಲರಲ್ಲಿ ಮಾಡಿರೋದಕ್ಕೆ ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಥರ ಕೊಟ್ಟೆ. ನೋಡಿ ಒಂದೇ ಸಮ ಬರ್ತಾಯಿದೆ ಲೀಫ್ ಎಲ್ಲ, ಮತ್ತು ಎಲ್ಲೆಲ್ಲಿ ಫಿಲ್ಲಿಂಗ್ ಇದೆಯೋ ಅಲ್ಲೆಲ್ಲ ಲೀಫ್ನ ಕೊಡ್ತಾಯಿದ್ದೀನಿ. ಎಲ್ಲೇ ಸ್ಪೇಸ್ ಇದೆಯೋ ಆ ಸ್ಪೇಸ್ಗೆಲ್ಲ ಲೀಫ್ ಫಿಲ್ಲಿಂಗ್ನ ಕೊಡ್ತಾಯಿದ್ದೀನಿ. ಎಕ್ಸ್ಟ್ರಾ ಥ್ರೆಡ್ ಇರೋದನ್ನೆಲ್ಲ ಅಲ್ಲಲ್ಲೇ ಟ್ರಿಮ್ ಮಾಡ್ಕೊತಾಯಿದ್ದೀನಿ. ಯಾಕಂದರೆ ಟೈಮ್ ಸೇವ್ ಆಗಬೇಕು, ನಮಗೆ ಟೈಮು ಇಲ್ಲದೇ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲೆಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದೆಯೋ ಅಲ್ಲಲ್ಲೇ ಕಟ್ ಮಾಡ್ತಾ ಬರ್ತಾಯಿದ್ದೀನಿ. ವೀಡಿಯೋದಲ್ಲೂ ನೀಟಾಗಿ ಫಿನಿಶಿಂಗ್ ಕಾಣಬೇಕಲ್ವ ನಿಮಗೆ, ಕಚ್ಚಾ ಪಿಚ್ಚ ಥರ ಎಲ್ಲ ಕಾಣ್ರೆ ಅದು ಚೆನ್ನಾಗಿರಲ್ಲ. ಮತ್ತು ತುಂಬ ಜನ ಕೇಳ್ತಾ ಇರೋದು ಲೈವ್ ವಿಡಿಯೋ ಮಾಡಿದಾಗ ಬೇಸಿಕಲಿ ಏನು ಎಂಬ್ರಾಯ್ಡ್ರಿ ಇದೆಯೋ ಅದನ್ನ ಫಸ್ಟು ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಲೈವ್ ವಿಡಿಯೋದಲ್ಲಿ ಬೇಸಿಕಲಿ ಏನೇನು ಪ್ರಾಬ್ಲಮ್ಸ್ ಇದೆಯೋ ಆ ಪ್ರಾಬ್ಲಮ್ಸ್ನೆಲ್ಲ ನಾನು ಸಾಲ್ಯೂಷನ್ ಕೊಡ್ತೀನಿ. ನೆಕ್ಸ್ಟು ನಾನು ಇವಾಗ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ, ಇಲ್ಲಾಂದರೆ ನಾನು ವಾಟ್ಸಪ್ ನಂಬರ್ ತೊಗೊಂಡು ಸ್ಕ್ರೀನ್ ಮೇಲೆ ಕೊಡ್ತಾ ಇರೋ ನಂಬರ್ಗೆ ನಿಮ್ಗೇನು ಡಿಸೈನ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಆ ಡಿಸೈನ್ನ ಸ್ಕ್ರೀನ್ಶಾಟ್ ಹೊಡೆದು, ಮತ್ತು ನಿಮಗೆ ಡಿಮ್ಯಾಂಡೆಡ್ ಬ್ಲೌಸ್ದು ಬ್ಯಾಕ್ ನೆಕ್ ಡಿಸೈನ್ದು ನಿಮಗೆ ಡಿಸೈನ್ ತೋರಿಸ್ಕೊಡ್ಬೇಕು ಅಂದರೆ ಆ ಬ್ಲೌಸ್ ಡಿಸೈನ್ನ ನೀವು ನಮ್ಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರೆ ಸಾಕು. ನಾವು ಎಂಬ್ರಾಯ್ಡ್ರಿ ಯಾವ ಥರ ಮಾಡೋದು, ಟ್ರೇಸ್ ಯಾವ ಥರ ಮಾಡೋದು, ಅದಕ್ಕೆ ಫಿಲ್ಲಿಂಗ್ ಯಾವ ಥರ ಮಾಡೋದು, ಥ್ರೆಡ್ ಸೆಲೆಕ್ಷನ್ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನ ನಾವು ಯೂಟ್ಯೂಬಲ್ಲಿ ವೀಡಿಯೋಸಲ್ಲಿ ನೀಟಾಗಿ ವಾಯ್ಸ್ ರೆಕಾರ್ಡ್ ಮಾಡಿ ಮತ್ತು ನೀಟಾಗಿ ವೀಡಿಯೋ ಮಾಡಿ ನಿಮಗೆ ಸೆಂಡ್ ಮಾಡ್ತೀವಿ. ಅದನ್ನ ಒಂದೇ ಸರಿ ನೋಡಿ ಬಿಟ್ಬಿಡು ಅಂತಿಲ್ಲ, ಯಾವಾಗಾದರೂ ನೋಡ್ಬೋದು. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಫ್ರೀ ಟೈಮ್ ಯಾವಾಗ ಸಿಗುತ್ತೋ ಆವಾಗ ನೋಡಿಬಿಟ್ಟು ನೀವು ಕಸ್ಟಮರ್ ಬ್ಲೌಸ್ ಮೇಲೆ ಹಾಕ್ಕೊಡ್ಬೋದು. ಅದಕ್ಕೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಸ್ಕ್ರೀನ್ಶಾಟ್ ಹೊಡೆದು ನಂಗೆ ವಾಟ್ಸಪ್ ಕಳಿಸ್ಕೊಟ್ರೆ ಸಾಕು. ನಾನು ಆ ಡಿಸೈನ್ನ ಯೂಟ್ಯೂಬಲ್ಲಿ ಮಾಡಿ ನನ್ನ ಹತ್ರ ಇರೋ ಬ್ಲೌಸ್ ಪೀಸಿಗೆ ಕಾಂಬಿನೇಷನ್ ಯಾವ ಸೆಲೆಕ್ಟ್ ಚೆನ್ನಾಗಾಗುತ್ತೋ ಆ ಕಾಂಬಿನೇಷನಲ್ಲಿ ಆ ಡಿಸೈನ್ನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ನಿಮ್ಮ ಸ್ಯಾರಿ ಬ್ಲೌಸ್ ಸೆಲೆಕ್ಷನ್ಗೆ ಥ್ರೆಡ್ಡು ಯಾವ ಥರ ಇರುತ್ತೋ ಆ ಥರ ಸೆಲೆಕ್ಟ್ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ಆ ಥರ ನೀವು ನಿಮ್ಮ ಸ್ಯಾರಿ ಯಾವ ಕಲರ್ ಇರುತ್ತೋ ಆ ಥರ ಥ್ರೆಡ್ ಸೆಲೆಕ್ಷನ್ನ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ನೋಡಿ ಇವಾಗ ಎಕ್ಸ್ಟ್ರಾ ಥ್ರೆಡೆಲ್ಲ ನಾನು ಕಟ್ ಮಾಡಿಕೊಂಡೆ, ಅದು ಎಷ್ಟು ನೀಟಾಗಿ ಬಂದಿದೆ ಅಂತ ನಂಗೆ ತುಂಬಾ ಖುಷಿ ಆಯಿತು. ಅದು ನೀಟಾಗಿ ಬಂದಿರೋದು ನನಗೆ ಸಖತ್ ಖುಷಿ ಆಯಿತು. ಯಾಕಂದರೆ ಇದೊಂಥರ ಯಾವ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ಮುಂಚೆನೂ ಏನು ಕಮ್ಮಿ ಇಲ್ಲ ಅನ್ನೋದನ್ನು ನಮ್ಮ ರ್ಯಾಸನ್ ಮಿಷಿನ್ ಪ್ರೂವ್ ಮಾಡ್ತಾಯಿದೆ, ದಿನೇ ಪ್ರೂವ್ ಮಾಡ್ತಾಯಿದೆ. ಯಾಕಂದರೆ ನಾವು ಹಿಂದಿಯವ್ರೊಬ್ಬರೇ ಮಾಡೋಕ್ಕಾಗಲ್ಲ, ನಾವು ಮಾಡ್ಬೋದು ಅನ್ನೋದನ್ನ ನಾನು ಪ್ರೂವ್ ಮಾಡಬೇಕನ್ನೋಕ್ಕೋಸ್ಕರ ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕನ್ನಡದಲ್ಲೂ ಚಾನಲ್ ಓಪನ್ ಮಾಡಿದ್ದಾರೆ, ಬಟ್ ಅವ್ರದ್ದು ಅಷ್ಟೊಂದು ಫಿನಿಶಿಂಗ್ ಇಲ್ಲ. ಫಿನಿಶಿಂಗ್ ಅನ್ನೋದು ಬರಬೇಕು. ಆ ಫಿನಿಶಿಂಗ್ ಅನ್ನೋದು ಬರಬೇಕು ಅಂತಂದರೆ ನೀವೇನು ಮಾಡಬೇಕು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 14 ಕ್ಲಾಸ್ದು ಲಿಂಕ್ನ ಹಾಕಿರ್ತೀನಿ. ಆ ಲಿಂಕ್ನ ನೀವು ಓಪನ್ ಮಾಡಿ 14 ಕ್ಲಾಸ್ನು ನೀಟಾಗಿ ನೋಡಿ. ಒಂದೊಂದು ವೀಡಿಯೋದಲ್ಲೂ ಕೂಡ ನನ್ನ ಫೋನ್ ನಂಬರ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ವೀಡಿಯೋದಲ್ಲಿ ಆ ಫೋನ್ ನಂಬರ್ಗೆ ನೀವು ಪ್ರಾಕ್ಟೀಸ್ ಮಾಡಿರೋದನ್ನ ಫೋಟೋಸ್ ಅಪ್ಲೋಡ್ ಮಾಡಿ, ನೀವೇನು ರಾಂಗ್ ಮಾಡಿದ್ದೀರ ಅನ್ನೋದನ್ನ ನಾವು ಈ ಕಡೆಯಿಂದ ವಾಯ್ಸ್ ರೆಕಾರ್ಡ್ ಕಳಿಸ್ತೀವಿ. ಆ ವಾಯ್ಸ್ ರೆಕಾರ್ಡ್ನ ಕೇಳಿ ನೀವು ಮತ್ತೆ ಚೇಂಜಸ್ ಮಾಡಿ ಅದೇ ಇಮೇಜ್ನ ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ವೀಡಿಯೋದಲ್ಲಿ ನಾವು ಹೇಳ್ಕೊಡುವಂಥ ಟ್ರಿಕ್ಸ್ನ ನೀವು ಕಿವಿ ಒಳಗಡೆ ತಲೆ ಒಳಗಡೆ ಹಾಕ್ಕೊಂಡು ಅದನ್ನು ನೀವು ಫಾಲೋ ಅಪ್ ಮಾಡಿ. ಓಕೆನಾ? ನೋಡಿ ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ಏನೇನು ಇತ್ತೋ ಡಿಸೈನ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಾಯಿತು. ನಾನು ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ಲೀಫ್ ಎಲ್ಲ ಫಿಲ್ಲಿಂಗ್ ಮಾಡಿದೆ, ಮತ್ತು ಸ್ಮಾಲ್ ಬುಟ್ಟ ಫ್ಲವರ್ ಡಿಸೈನ್ ಎಲ್ಲ ಕವರ್ ಮಾಡಿದೆ. ಮತ್ತು ನೆಕ್ಸ್ಟ್ ಇವಾಗ ಬಾರ್ಡ್ರ್ ಲೈನ್ ಡಿಸೈನು. ಯಾಕೆ ನಾನು ಫುಲ್ಲು ಫ್ಲವರ್ ಎಲ್ಲ ಫಿಲ್ಲಿಂಗ್ ಆದಮೇಲೆ ಬಾರ್ಡ್ರ್ ಲೈನ್ ಡಿಸೈನ್ನ ಕೊಡ್ತಾಯಿದ್ದೀನಿ ಅಂತಂದರೆ, ನಾವು ಬಾರ್ಡ್ರ್ ಲೈನ್ ಡಿಸೈನ್ ಕೊಟ್ಟ ಮೇಲೆ ಅದು ಫಿಲ್ಲಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಅದಕ್ಕೊಂದು ಅಟ್ರಾಕ್ಷನ್ ಲುಕ್ ಅಂತ ಬರಲ್ಲ. ನಾನು ಮಾಡೋದನ್ನ ನೀವು ವಿಡಿಯೋ ನೋಡಬೇಕಾದ್ರೆ ನಾನು ವಾಯ್ಸ್ ರೆಕಾರ್ಡ್ ಕೇಳಿಸ್ಕೊಳ್ಳೋದಲ್ದೇ ನಾನು ಯಾವ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಅನ್ನೋದನ್ನ ನೀವು ನೀಟಾಗಿ ನೋಡಬೇಕು. ಯಾಕಂದರೆ ನಾವು ಪ್ರತಿಯೊಂದನ್ನು ಸ್ಟೆಪ್ ವೈಸ್ ಸ್ಟೆಪ್ ಮಾಡ್ತೀವಿ. ಆ ಸ್ಟೆಪ್ ವೈಸ್ ಸ್ಟೆಪ್ ಮಾಡೋದ್ರಲ್ಲಿ ಏನಿರುತ್ತೆ ಅಂದರೆ ಒಂದು ಬ್ಲೌಸ್ಗೆ ಫಿನಿಶಿಂಗ್ ಲುಕ್ ಬರೋದು ಅನ್ನೋದು ನಾವು ಮಾಡೋ ಡಿಸೈನಲ್ಲೇ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬರು ನಾವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಅಕ್ಕಪಕ್ಕ ಮನೆಯವರೇ ಆಗಿರ್ಬೋದು, ಕಸ್ಟಮರೇ ಆಗಿರ್ಬೋದು, ನೀನು ಈ ಥರ ಚೆನ್ನಾಗಿ ಮಾಡಿಲ್ಲ, ನೀನು ಈ ಥರ ಡಿಸೈನ್ ಚೆನ್ನಾಗಿ ಮಾಡಿಲ್ಲ ಅಂತ ಅವ್ರು ಹೇಳಿದಾಗ ನಾನು ಅದನ್ನು ತಿದ್ದುಕೊಂಡು ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಫಸ್ಟು ನಾವು ಮಾಡ್ತಾ ಇರೋದನ್ನ ಗಮನಿಸಿ ನೋಡಿ.
ಫಸ್ಟ್ ಯಾವ ಕಲರ್ ಥ್ರೆಡಲ್ಲಿ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಯಾವ ಕಲರ್ ಥ್ರೆಡಲ್ಲಿ ಮಾಡ್ತಾಯಿದ್ದೀನಿ, ಆಮೇಲೆ ಏನು ಮಾಡ್ತಾಯಿದ್ದೀನಿ, ಆಮೇಲೆ ಏನು ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ, ಆಮೇಲೆ ಯಾವ ಥರ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಅನ್ನೋದನ್ನ ಫಸ್ಟು ನೀಟಾಗಿ ನೋಡಿ ಅಲ್ಲಿ ನೋಡಿ ಯೆಲ್ಲೋ ಕಲರಲ್ಲಿ ನಾನು ಆ ಪಿಕಾಕ್ಗೆ ಸುತ್ತ ಆ ಫೆದರ್ಸ್ ಅನ್ನೋದನ್ನ ಪುಕ್ಕಗಳನ್ನೋದನ್ನ ಮತ್ತು ಅದು ಲೆಗ್ ಅನ್ನೋದನ್ನ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಮತ್ತು ಮಧ್ಯ ಬಾಡಿಗೆ ಕೂಡ ನಾನು 0 ನಂಬರ್ ಸ್ಟಿಚ್ಚಲ್ಲಿ ಅದನ್ನ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. 0 ನಂಬರ್ ಸ್ಟಿಚ್ಚಲ್ಲಿ ಫಿಲ್ಲಿಂಗ್ ಮಾಡಿದ್ಮೇಲೆ ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ಮಧ್ಯ ಒಂದು ಕಟ್ಟಿಂಗ್ ಅನ್ನೋದನ್ನ ಕೊಡ್ತೀನಿ. ಅದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡಲ್ಲೇ ಅದರ ಕಣ್ಣು ಹೈ ಮತ್ತು ಮೂತಿ ಕೂಡ ಅದರಲ್ಲಿ ನಾನು ಏನೋ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನಂಗೆ ತುಂಬಾ ಖುಷಿ ಆಯಿತು. ಇದು ತುಂಬ ಸೂಪರಾಗಿ ಬರುತ್ತೆ, ಇದು ಡಿಸೈನ್ ತುಂಬ ಚೆನ್ನಾಗಿದೆ. ಮತ್ತು ಸ್ಲೀವ್ ಡಿಸೈನ್ ಕೂಡ ಇದರಲ್ಲೇ ತೋರಿಸಿದ್ದೀನಿ. ಸ್ಮಾಲ್ ಲೀಫ್ ಡಿಸೈನೇ ತೊಳಗೂ ಕೂಡ ನಾನು ಕವರ್ ಮಾಡಿದ್ದೀನಿ. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಮತ್ತು ಕ್ಯಾನ್ವಾಸ್ ಪೇಪರ್ನ ಯಾವ ಥರ ರಿಮೂವ್ ಮಾಡೋದು ಅಂತ ಕೂಡ ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅದು ಕೂಡ ನೋಡಿ. ಮತ್ತು ನೋಡಿ ನಾನು ಪರ್ಪಲ್ ಕಲರಲ್ಲಿ ನಾನು ಸ್ಟ್ರೈಟ್ ಲೈನ್ ಹಾಕ್ತಾಯಿದ್ದೀನಿ. ಒಂದು ಪಕ್ಕದಲ್ಲಿ ಇರಲಿ, ಒಂದು ಸ್ಟ್ರೈಟ್ ಲೈನ್ ಇರಲಿ ಅಂದ್ಬಿಟ್ಟು ಅದು ನೆಕ್ ಶೇಪ್ ಏನಿದೆಯೋ ರೌಂಡ್ ಶೇಪು ಅದ್ರ ಥರನೇ ಆ ಡಾರ್ಕ್ ಪರ್ಪಲ್ ಕಲರಲ್ಲಿ ನಾನು ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತಾಯಿದ್ದೀನೋ ಅದನ್ನ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ. ಕೊನೆವರೆಗೂ ವೀಡಿಯೋ ನೋಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೂ ಫಿನಿಶಿಂಗ್ ಅನ್ನೋದು ಬರುತ್ತೆ. ಕಂಪ್ಯೂಟರ್ ಎಂಬ್ರಾಯ್ಡ್ರಿಯಲ್ಲಿ ಯಾವ ಥರ ಫಿನಿಶಿಂಗ್ ಬರುತ್ತೋ ಅದೇ ಥರ ಮ್ಯಾನ್ಯುಯಲ್ ಎಂಬ್ರಾಯ್ಡ್ರಿಯಲ್ಲಿ ನೀವು ಫಿನಿಶಿಂಗ್ ಕೊಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನನಗಂತೂ ಫ್ರಂಟ್ ಸೈಡ್ ಯಾವ ಥರ ಫಿನಿಶಿಂಗ್ ಬಂದಿದೆಯೋ ಅದೇ ಥರ ಬ್ಯಾಕ್ ಸೈಡ್ ಕೂಡ ಫಿನಿಶಿಂಗ್ ಇರಬೇಕು. ಫ್ರಂಟ್ ಸೈಡ್ ಸಿಲ್ಕ್ರೆ ನೀಟಾಗಿ ಕೂತಿದೆ ಅಂದ್ಬಿಟ್ಟು ಬ್ಯಾಕ್ ಸೈಡ್ ಎಲ್ಲ ಗುಣ್ಣೆ ಥರ ಎಲ್ಲ ಸುತ್ಕೊಬಿಟ್ಟಿರುತ್ತೆ. ಆ ಥರ ಬಂದುಬಿಟ್ಟಿದ್ರೆ ಅದು ಫಿನಿಶಿಂಗ್ ಅನ್ಸ್ಕೊಳ್ಳಲ್ಲ, ಅದು ರಾಂಗ್ ಫಿನಿಶಿಂಗ್ ಅಂತ ಅನ್ಸ್ಕೊಳ್ಳುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಫ್ರಂಟ್ ಸೈಡ್ ಯಾವ ಥರ ಫಿನಿಶಿಂಗ್ ಚೆನ್ನಾಗಿ ಬಂದಿದೆಯೋ ಅದೇ ಥರ ಬ್ಯಾಕ್ ಸೈಡ್ ಕೂಡ ಫಿನಿಶಿಂಗ್ ಬರಬೇಕು. ಆವಾಗೇ ಅದೊಂದು ಎಂಬ್ರಾಯ್ಡ್ರಿ ಲುಕ್ ಅಂತ ಬರುತ್ತೆ, ಇಲ್ಲಾಂದರೆ ಬರಲ್ಲ. ನೋಡಿ ನಾನು ಯಾವ ಥರ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ಅಂತ ನೋಡಿ, ಎಷ್ಟು ನೀಟಾಗಿ ಕವರ್ ಕೊಡ್ತಾಯಿದ್ದೀನಿ ಆ ಪಿಕಾಕ್ಗೆ ಅಂತ. ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನು ಕೂಡ ಏನು ಮಾಡಿದ್ದೀನಿ ಅಂದರೆ ಬ್ಯಾಕ್ ಸೈಡು ನಾನು ಅದು ಥ್ರೆಡ್ ಇರುತ್ತಲ್ಲ ಅದೆಲ್ಲ ನುಣ್ಣುಲ್ಕೆ ಥರ ಆಗಿರೋದನ್ನ ನೋಡ್ಕೊಳ್ದೆ ಅರ್ಧ ಬ್ಲೌಸ್ಗೆ ಡಿಸೈನ್ ಹಾಕ್ಬಿಟ್ಟು ಆಮೇಲೆ ನೋಡಿಕೊಂಡು ಅದು ಫಿನಿಶಿಂಗ್ ನೀಟಾಗಿರಲ್ಲ. ಅದನ್ನು ಸ್ಟಿಚಿಂಗ್ ಮಾಡಿದ್ಮೇಲೆ ಲೈನಿಂಗಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಯಾಕಂದರೆ ಅದು ಜಾಸ್ತಿ ದುಡ್ಡುದ್ದೇ ಥರ ಆಗ್ಬಿಟ್ಟಿರುತ್ತಲ್ವ, ಅದಕ್ಕೆ ಎದ್ದು ಕಾಣಿಸ್ತಾ ಇರುತ್ತೆ. ಆವಾಗ ನಾವೇನು ಮಾಡಬೇಕು ಅಂತ ಅಂದರೆ, ಆವಾಗ ನಾನು ಏನು ಮಾಡಿದೆ ಅಂದರೆ ಟ್ರಿಮ್ಮರ್ ತೊಗೊಂಡು ಅದೆಲ್ಲ ಟ್ರಿಮ್ ಮಾಡಿದೆ. ಬ್ಯಾಕ್ ಸೈಡು ಅದು ದುಡ್ಡುದ್ದೇ ಥರ ಆಗ್ಬಿಟ್ಟಿದ್ದಿಲ್ಲ, ತಡಿ ಅಂದ್ಬಿಟ್ಟು ಟ್ರಿಮ್ ಮಾಡಿದೆ ಅದಕ್ಕೆ ಮೇಲ್ಗಡೆ ಇರೋ ಥ್ರೆಡ್ಡೆಲ್ಲ ಎದ್ಬಿಡ್ತು. ಯಾಕಂದರೆ ಬ್ಯಾಕ್ ಸೈಡ್ ಸಪಾಟಿವ್ ಆಗಿರೋದೇ ಆ ಥ್ರೆಡ್ಡು. ಆ ಥ್ರೆಡ್ನೇ ನಾವು ಕಟ್ ಮಾಡಿ ಬಿಸಾಕಿದ್ಮೇಲೆ ಮೇಲ್ಗಡೆ ಥ್ರೆಡ್ ಎದ್ಬಿಡ್ತು. ನೋಡಿ ಏನೇನು ಪ್ರಾಬ್ಲಮ್ನ ನಾವು ಫೇಸ್ ಮಾಡಿರ್ತೀವಿ ಅಂತ. ಆ ಮೇಲ್ಗಡೆ ಥ್ರೆಡ್ಡೆಲ್ಲ ಎದ್ಬಿಟ್ಮೇಲೆ ನಾನು ಡಿಸೈನ್ನ ಕವರ್ ಮಾಡೋಕ್ಕೆ ಅಂತ ಹೋಗ್ಬೇಕಾದ್ರೆ ಮಷಿನ್ ಸಿಕ್ಕೊಂಡ ಸಿಲ್ಕ್ ಥ್ರೆಡಲ್ಲೇ ಎದ್ಬಿಟ್ಟಿದೆ. ಆಮೇಲೆ ಏನಪ್ಪ ಇದು ಹಿಂಗೆ ಎದ್ಬಿಡ್ತಾಯಿಲ್ಲ ಅಂದ್ಬಿಟ್ಟು ಆಮೇಲೆ ಗೊತ್ತಾಯಿತು ಬ್ಯಾಕ್ ಸೈಡೇ ದುಡ್ಡುದೇ ಥರ ಆಗಿರೋ ಥ್ರೆಡ್ಡೆಲ್ಲ ನಾವು ಕಟ್ ಮಾಡಿದಾಗ ಮೇಲ್ಗಡೆ ಇರೋ ಥರ ಎದ್ದೊಳ್ಬಿಡುತ್ತೆ ಅಂತ. ನೋಡಿ ಅಲ್ಲಿ ಎಷ್ಟು ಇವಾಗ ಥ್ರೆಡ್ ಸೆಲೆಕ್ಷನ್ಗೆ ನಾನು ತೋರಿಸ್ತಾ ಇದ್ದೀನಿ. ಇದು ಸ್ಯಾರಿದು ನೋಡಿ, ಇದು ಸಿಮೆಂಟ್ ಕಲರ್ ಬ್ಲೌಸ್ ಇದೆ. ಆಮೇಲೆ ಇದೊಂಥರ ಮೆಂತ್ಯ ಕಲರ್ ಸ್ಯಾರಿ ಇದೆ. ಮೆಂತ್ಯ ಕಲರ್ಗೆ ನಾನು ಸಿಮೆಂಟ್ ಕಲರ್ ಮೇಲೆ ಎಂಬ್ರಾಯ್ಡ್ರಿ ಹಾಕ್ತೀನಿ. ಇದನ್ನು ಎಂಬ್ರಾಯ್ಡ್ರಿ ಮಾಡಿರೋದನ್ನ ನಾನು ವೀಡಿಯೋ ಮಾಡಿದ್ದೀನಿ. ಆ ಎಂಬ್ರಾಯ್ಡ್ರಿ ಮಾಡಿರೋದನ್ನ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ. ನೋಡಿ ಅಲ್ಲಿ ನಾನು ಮೆಂತ್ಯ ಕಲರ್ದು ಸಿಲ್ಕ್ ಥ್ರೆಡ್ನ ಎತ್ಕೋತಾ ಇದ್ದೀನಿ, ಮೆಂತ್ಯ ಕಲರ್ ಸಿಲ್ಕ್ ಥ್ರೆಡ್ನ. ಮತ್ತು ನೆಕ್ಸ್ಟು ನೋಡಿ ಮೆಂತ್ಯ ಕಲರ್ ಸಿಲ್ಕ್ ಥ್ರೆಡ್ನ ಎತ್ಕೋತಾ ಇದ್ದೀನಿ ಅದಕ್ಕೆ ಸ್ಯಾರಿ ಕಲರ್ಗೆ. ಮತ್ತು ಸಿಲ್ವರ್ ಕಲರ್ ಅಂದರೆ ವೈಟ್ ಕಲರ್ದು ಎತ್ಕೋತಾ ಇದ್ದೀನಿ. ಸ್ವಲ್ಪ ವೈಟು ಮತ್ತು ಸಿಲ್ವರ್ 2 ಕಲರು ಕಾಣುತ್ತೆ ಅದರಲ್ಲಿ, ಅದಕ್ಕೆ ನಾನು ವೈಟ್ ಕಲರ್ ಸಿಲ್ಕ್ ಥ್ರೆಡ್ನ ಎತ್ಕೋತಾ ಇದ್ದೀನಿ. ವೈಟು ಮತ್ತು ಮೆಂತ್ಯ ಕಲರು 2 ಕಲರ್ ಕಾಂಬಿನೇಷನಲ್ಲಿ ಆ ಸಿಲ್ಕ್ ಥ್ರೆಡ್ ನನಗೆ ಸಿಲ್ಕ್ ಥ್ರೆಡಲ್ಲಿ ಜರಿ ಥ್ರೆಡಲ್ಲಿ ಮಾಡೋಣ, ಸಿಲ್ಕ್ ಕಲರ್ ಜರಿ ಥ್ರೆಡಲ್ಲಿ ಅಂದ್ಕೊಂಡೆ. ಯಾಕೋ ಅದು ಓವರಾಗಿ ಕಾಣಿಸುತ್ತೆ ಅಂತ ನನಗನ್ನಿಸ್ತು. ಯಾಕಂದರೆ ನಾವು ಒಂದು ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಂಡಾಗ ಅದು ಓವರ್ ಆಗಬಾರ್ದು, ಓವರಾಗಿ ಕಾಣಿಸ್ತು ಅಂತಾಯಿತು. ನೋಡಿ ನಾನು ಇವಾಗ ತೋರಿಸ್ನಲ್ಲ ಸ್ಯಾರಿ, ಆ ಸ್ಯಾರಿಗೆ ನಾನು ಫಸ್ಟು ಏನಪ್ಪ ಬ್ಲೂ ಕಲರು ಡಾರ್ಕ್ ಪರ್ಪಲ್ ಕಲರ್ ಒಂದು ಸಿಲ್ಕ್ ಥ್ರೆಡ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಕೂಡ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದಾಳೆ. ಅಲ್ಲಿ ನೋಡಿ ಏನಪ್ಪ ಅದು ಯೆಲ್ಲೋ ಕಲರ್ ಇದೆ, ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡ್ ಎತ್ಕೊಂಡೆ. ಮತ್ತು ಡಾರ್ಕ್ ಪರ್ಪಲ್ ಕಲರ್ದೊಂದು ಎತ್ಕೊಳ್ತಾ ಇದ್ದೀನಿ, ಡಾರ್ಕ್ ಪರ್ಪಲ್ ಕಲರ್ದೊಂದು ಸಿಲ್ಕ್ ಥ್ರೆಡ್ ಎತ್ಕೋತಾ ಇದ್ದೀನಿ. ಮತ್ತು ಗೋಲ್ಡ್ ಕಲರ್ ಜರಿ ಥ್ರೆಡ್ ಎತ್ಕೋತಾ ಇದ್ದೀನಿ. ಆ ಸ್ಯಾರಿಗೆ ಮ್ಯಾಚ್ ಮಾಡಿ ನೋಡಿ ಆ ಥ್ರೆಡ್ಗಳನ್ನೆಲ್ಲ ಎತ್ಕೋತಾ ಇದ್ದೀನಿ. ಇದಕ್ಕೆ 3 ಕಲರ್ ಕಾಂಬಿನೇಷನು, ಅವಾಗೆ ತೋರಿಸಿದ್ದು 2 ಕಲರ್ ಕಾಂಬಿನೇಷನು. ನೋಡಿ ಇವಾಗ ಗೋಲ್ಡ್ ಕಲರ್ ಜರಿ ಥ್ರೆಡ್ನ ತೊಗೋತಾ ಇದ್ದೀನಿ. ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ನಾನು ಫಿಲ್ಲಿಂಗ್ ಅಂತ ಮಾಡೋಣ ಅಂದ್ಬಿಟ್ಟು ಗೋಲ್ಡ್ ಕಲರ್ ಜರಿ ಥ್ರೆಡ್ ತೊಗೊಬಂದು ಅದಕ್ಕೆ ಇಟ್ಕೋತಾ ಇದ್ದೀನಿ. ಗೋಲ್ಡ್ ಕಲರ್ ಜರಿ ಥ್ರೆಡ್ಡು ನೋಡಿ, ಗೋಲ್ಡ್ ಕಲರ್ ಜರಿ ಥ್ರೆಡ್ ತೋರಿಸ್ತಾ ಇದ್ದೀನಿ. ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ನಾನು ಅದನ್ನೇ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ. 3 ಕಲರ್ ಕಾಂಬಿನೇಷನಲ್ಲಿ ನಾನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದು ನೋಡಿ 2 ಕಲರ್ ಕಾಂಬಿನೇಷನಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಇನ್ನೊಂದು ಸ್ಯಾರಿ ತೋರಿಸ್ತೀನಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ಬಿಟ್ಟು ಮೆರೂನ್ ಕಲರ್ ಇದೆ. ಇದನ್ನು ಕೂಡ ವೀಡಿಯೋ ಮಾಡಿದ್ದೀನಿ, ಇದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮೆರೂನ್ ಕಲರು ನೋಡಮ್ಮ ಇದು ಸೆಲೆಕ್ಟ್ ಚೆನ್ನಾಗಾಗುತ್ತೆ ಅಂತ ನನ್ನ ಮಗಳಿಗೆ ತೋರಿಸ್ತಾ ಇದ್ದಾಳೆ. ಆಗಲ್ಲ, ಅದು ಗೋಲ್ಡ್ ಕಲರ್ ಜರಿ ಥ್ರೆಡ್ಡು ಮತ್ತು ಮೆರೂನ್ ಕಲರ್ 2 ಕಲರ್ ಕಾಂಬಿನೇಷನು ಮತ್ತು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಆ ಸ್ಯಾರಿಗೆ ಮಾಡ್ತೀನಿ. ಅದೆಲ್ಲ ವೀಡಿಯೋಸ್ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ನೋಡಿ ನಾನು ಸ್ಲೀವ್ ಡಿಸೈನು ನಂದು ಏನಾಗಿತ್ತು ಅಂದರೆ ಫುಲ್ಲು ಸ್ಪೇಸ್ ಎಲ್ಲ ತುಂಬೋಗಿತ್ತು ಫೋನಲ್ಲಿ, ವೀಡಿಯೋ ಆಗದೆ ಆಫ್ ಆಗಿಬಿಟ್ಟಿತ್ತು. ನಾನು ಕಸ್ಟಮರ್ ಕೊಡೋ ಬ್ಯುಸಿಲಿರೋದ್ರಿಂದ ಅದನ್ನ ನೋಡ್ಕೊಂಡಿರಲಿಲ್ಲ. 1-2 ಫಿಲ್ಲಿಂಗ್ ನೋಡ್ಕೊಳ್ಳಿ.
ಫೀಲಿಂಗ್ ನೋಡ್ಕೊಳ್ಳಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಅದೇ ಥರ ನೀವು ಕೂಡ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಮೀಟ್ ಮಾಡೋಣ.